ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ಓಡಾಡ್ತಾ ಇದೆ. ಚಾಲ್ ಅವರು ಧನಶ್ರೀ ಅವರಿಗೆ 60 ಕೋಟಿ ದುಡ್ಡನ್ನ ಕೊಡಬೇಕು ಅಂತೇಳಿ. ಸೊ ಅದೆಲ್ಲ ಸೈಡಿಗಿಟ್ಟರೆ, ಚಾಲ್ ಮತ್ತು ಧನಶ್ರೀ ಅವರು ಆಲ್ಮೋಸ್ಟ್ ಈ ಕೋವಿಡ್ ಟೈಮಲ್ಲಿ ಮದುವೆ ಆದರು. ಅಂದರೆ ಚಾಲ್ ಅವರಿಗೆ ಈ ಕ್ರಿಕೆಟಿಂದ ಕೋವಿಡ್ ಟೈಮಲ್ಲಿ ಅಷ್ಟೊಂದು ಮ್ಯಾಚ್ಗಳಿಲ್ಲದೆ ಇರೋ ಕಾರಣಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಈ ಒಂದು ಧನಶ್ರೀ ಅವರ ಅಕಾಡೆಮಿಗೆ ಜಾಯ್ನ್ ಆಗ್ತಾರೆ. ಇಲ್ಲಿ ಧನಶ್ರೀ ಅವರು ಅಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇರ್ತಾರೆ, ಡ್ಯಾನ್ಸ್ ಕೊರಿಯೋಗ್ರಾಫರಾಗಿ. ಸೊ ಚಾಲ್ ಅವರು ಮತ್ತು ಧನಶ್ರೀ ಅಲ್ಲಿ ಲವಲ್ಲಿ ಬೀಳ್ತಾರೆ. ಆಮೇಲೆ ಕೋವಿಡ್ ಟೈಮಲ್ಲೇ ಮದುವೆ ಕೂಡ ಆಗ್ತಾರೆ. ಇವತ್ತಿಗೆ ಆಲ್ಮೋಸ್ಟ್ ಒಂದು 4 ವರ್ಷ ಆಯ್ತಾರೆ ಅವ್ರ ಮದುವೆಗೆ. ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗಿತ್ತು, ಬಟ್ ಅದೇ ಮುಂದೆ ಹೋಗ್ತಾ ಹೋಗ್ತಾ ಇವ್ರದ್ದು ಅವ್ರಿಗೆ ಸೆಟ್ ಆಗದೆ ಇರೋದು, ಅವ್ರಿಗೆ ಕೆಲವೊಂದು ವಿಚಾರ ಇವ್ರಿಗೆ ಸೆಟ್ ಆಗದೆ ಇರೋದು, ಇದೆಲ್ಲ ಇವಾಗಿನ ಒಂದು ಜನ್ರೇಷನ್ಲಿ ಒಂಚೂರು ಕಾಮನ್ ಆಗಿದೆ. ಆಮೇಲೆ ಅದ್ರ ಜೊತೆ ಡಿವೋರ್ಸ್ ಕೂಡ ಕಾಮನ್ ಆಗಿದೆ. ಚಾಲ್ ಮತ್ತು ಧನಶ್ರೀ ಅವರು ಸೆಪ್ರೇಟ್ ಆಗಿರೋದು ಅಫಿಷಿಯಲ್ ಆಗಿ ಚಾಲ್ ಅವರಾಗಲಿ ಅಥವಾ ಧನಶ್ರೀ ಅವರಾಗಲಿ ಇನ್ನೂ ಎಲ್ಲೂ ಹೇಳ್ಕೊಂಡಿಲ್ಲ. ಇದೆಲ್ಲ ಫ್ಯಾನ್ಸು ಅವರ ಇನ್ಸ್ಟಾಗ್ರಾಮ್ ಒಂದು ಅಕೌಂಟನ್ನ ನೋಡಿ ಇಲ್ಲಿ ಚಾಲ್ ಅವರು ಧನಶ್ರೀ ಅವ್ರನ್ನ ಅನ್ಫಾಲೋ ಮಾಡಿರೋದಾಗಲಿ ಅಥವಾ ಧನಶ್ರೀ ಅವರು ಚಾಲ್ನ ಅನ್ಫಾಲೋ ಮಾಡಿದ್ದನ್ನ ನೋಡಿ ಇವ್ರ ಮಧ್ಯೆ ಏನೋ ಒಂದು ಪ್ರಾಬ್ಲಮ್ ಇದೆ, ಸಪ್ರೇಟ್ ಆಗ್ತಿದ್ದಾರೆ ಅಂತ ಫ್ಯಾನ್ಸ್ಗಳು ಗೆಸ್ ಮಾಡಿರೋದು. ಅದು ಒಂದು ಲೆವೆಲ್ಗೆ ನಿಜ ಅಂತ ಕೂಡ ಆಲ್ರೆಡಿ ಜನರಿಗೆ ಗೊತ್ತಾಗಿದೆ. ಬಟ್ ಅಫಿಷಿಯಲ್ ಆಗಿ ಚಾಲ್ ಅವರ ಎಲ್ಲೂ ಹೇಳ್ಕೊಂಡಿಲ್ಲ. ಸೊ ಇನ್ನು ಈ 60 crores ದುಡ್ಡು ಕೊಡಬೇಕು ಅನ್ನೋದು ಏನು ಬಂದಿದೆ ಅಂದರೆ, ಯೂಶ್ವಲಿ ಮದುವೆ ಆದಮೇಲೆ ಡಿವೋರ್ಸ್ ಟೈಮಲ್ಲಿ ಹಸ್ಬೆಂಡು ಅವರ ಆಸ್ತಿ ಇಂತಿಷ್ಟು ಅಮೌಂಟ್ನ ವೈಫ್ಗೆ ಕೊಡಬೇಕು ಅಂತ ಇರುತ್ತೆ. ಸೊ ಅದೇ ರೀತಿ ಚಾಲ್ ಅವರು ಕೂಡ ಕೊಡಬೇಕು ಅಂತ. ಇದೆಲ್ಲ ನೋಡ್ತಾ ಇದ್ದರೆ ನಮ್ಮ ಹಾರ್ದಿಕ್ ಪಾಂಡ್ಯ ಸೇಫ್ ಅನಿಸುತ್ತೆ. ಎಲ್ಲ ಆಸ್ತಿನೂ ಅಮ್ಮನ ಹೆಸರಿಗೆ ಮಾಡಿಸ್ಬಿಟ್ಟಿದ್ದ. ಈ 60 ಕೋಟಿ ವಿಚಾರ ಏನು ನ್ಯೂಸಲ್ಲಿ ಓಡಾಡ್ತಿದೆ ಅದೆಲ್ಲ ದೂರದ ಮಾತು. ಯಾಕಂದರೆ ಇನ್ನೂ ಇವರು ಡಿವೋರ್ಸೇ ಆಗಿಲ್ಲ. ಸೊ ಇವರು ಡಿವೋರ್ಸ್ ಕೂಡ ಇನ್ನೂ ಕನ್ಫರ್ಮ್ ಇಲ್ಲ, ಸೆಪ್ರೇಟ್ ಆಗಿದ್ದಾರಾ ಒಟ್ಟಿಗೆ ಇದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಸದ್ಯಕ್ಕೆ ರೂಮರ್ಸ್ ಅಂತ ಹೇಳ್ಬೋದು, ಬಟ್ ಇದು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಚಾಲ್ ಅವರು ಅವರೇ ಅಫಿಷಿಯಲ್ ಆಗಿ ಹೇಳಿದಾಗ ಮಾತ್ರ ಅರ್ಥ ಆಗೋದು. ಸದ್ಯಕ್ಕೆ IPL ಸೀಸನ್ ಬರ್ತಾ ಇದೆ. ಒಂದು ಬೇಜಾರೇನು ಅಂದರೆ, ಈ ವರ್ಷ ಚಾಲ್ ಅವರು ನಮ್ಮ RCBಗೆ ಮತ್ತೆ ಆಡ್ತಾರೆ ಅಂತ ಅಂದ್ಕೊಂಡ್ವಿ, ಬಟ್ IPL ಬಿಡ್ಡಿಂಗಲ್ಲಿ ನಮ್ಮ RCB ಟೀಮಲ್ಲಿ ಇಲ್ಲ ಅನ್ನೋದು ಗೊತ್ತಾಗಿದೆ. ಲೆಟ್ಸ್ ಸಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.